ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಎಲ್ಲ ಪೂರ್ವಜರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಾವೆಲ್ಲರೂ ಕೂಡ ರೇಖಿ ಅಂತಂದ್ರೆ ಏನು, ರೇಖಿಯಿಂದ ನಮ್ಗೇನು ಉಪಯೋಗ ಆಗುತ್ತೆ, ಆ ರೇಖೆಯ ಪಂಚತತ್ವಗಳು ಯಾವ್ಯಾವುದು, ಆ ಸಿಂಬಲ್ಗಳು ನಮ್ಗೆ ಹೇಗ್ ವರ್ಕ್ ಮಾಡುತ್ತೆ, ಆ ಸಿಂಬಲ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು, ಹಾಗೆ ಬೇರೆಯವ್ರಿಗೂ ಕೂಡ ನಾವು ಹೀಲಿಂಗ್ ಅನ್ನ ಮಾಡ್ಬೇಕು ಅನ್ನೋದು ನಾವು ಕಲ್ತ್ಕೊಂಡಿದೀವಿ. ಈಗ ನೀವು ಸೆಲ್ಫ್ ಹೀಲಿಂಗ್ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಾ, ಮಾಡ್ತಾ ಇದ್ದೀರಾ? ಒಂದ್ಸತಿ ಟ್ರೈ ಮಾಡಿದೆ ಮೇಡಮ್. ಹೇಗನ್ನಿಸ್ತು? ತುಂಬಾನೇ ಡಿಫ್ರೆನ್ಸ್ ಕಾಣಿಸ್ತು ನನಗೆ. ಸ್ವಲ್ಪ ರಿಲ್ಯಾಕ್ಸ್ ಆದಂಗ ಆಯ್ತು, ಫ್ರೀ ಆದಂಗ ಆಯ್ತು, ಅನುಭವ ಬಂತು. ಬೇಗ ಫಾಸ್ಟ್ ಆಗಿ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಗೆ ಅದು ಬಂದ್ಬಿಡುತ್ತೆ. ನಿಮ್ಗೆ ಅದೇನ್ ಕಷ್ಟ ಅಂತ ಅನ್ಸೋದೇ ಇಲ್ಲ. ನೋಡಿ, ನಾವು ಇಷ್ಟು ದಿನ ನಾವು ಕಲ್ತ್ಕೊಂಡ್ವಿ, ಒಂದು ಎರಡು ಕಲ್ತ್ಕೊಂಡ್ಬಿಟ್ವ, ನಾವು ಇಷ್ಟೆಲ್ಲ ವಿಷಯಗಳನ್ನ ಕಲ್ತ್ಕೊಂಡಿದೀವ ಅಂತ ಅನ್ಸ್ಬಿಡುತ್ತೆ ನಮ್ಗೆ, ಹೌದಲ್ವಾ? ಈಗ ನಾವು ಹೇಗೆ ಅಂತ ಹೇಳಿದ್ರೆ, ನಮ್ಮ ಎನರ್ಜಿಯನ್ನ ನಾವು ಊಟ ಮಾಡುವಂತ ಎನರ್ಜಿ, ನಾವು ಊಟ ಮಾಡುವಂತಹ ಆಹಾರವನ್ನ ನಾವು ಹೇಗೆ ಎನರ್ಜಿ ಮಾಡ್ಕೊಳ್ಳೋದು, ನಾವಿರುವಂತ ಮನೆಯನ್ನ ನಾವು ಹೇಗೆ ಎನರ್ಜೈಸ್ ಮಾಡ್ಕೊಳ್ಳೋದು, ಹೌದಲ್ವಾ? ಹಾಗೆ ಅದನ್ನ ಹೇಗೆ ನಾವು ಎನರ್ಜೈಸ್ ಮಾಡ್ಕೊಳ್ಬೇಕು. ಎನರ್ಜಿ ಅಂತಂದ್ರೆ ಏನು ಅಂತ ಹೇಳಿದ್ರೆ ಇರೋದು ಎರಡೇ, ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಅಂತ ಇರುತ್ತೆ. ನಾವಿರುವಂತ ಮನೆಯಲ್ಲಿ ಏನಿರುತ್ತೆ, ಎಲ್ಲರ ಆಲೋಚನೆಗಳು, ವಿಚಾರಗಳು ಎಲ್ಲವೂ ಕೂಡ ಬೇರೆ ಆದಾಗ ಮನೆಯಲ್ಲಿ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಎನರ್ಜಿ ಚೇಂಜಸ್ ಆಗ್ತಾ ಇರುತ್ತೆ. ಆಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಮನೆಯನ್ನ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಸಮುದ್ರದ ಉಪ್ಪನ್ನ ಒಂದು ಚಿಟಿಕೆ ಆ ನೀರಿಗೆ ನೀವೇನೇನ್ ಹಾಕೊಳ್ತಿರಲ್ಲ ಆ ಥಿಂಗ್ಸ್ ಗಳ ಜೊತೆಗೆ ಒಂದಿಷ್ಟು ಸಮುದ್ರದ ಕಲ್ಲುಪ್ಪನ್ನ ನೀವು ಅಲ್ಲಿಗೆ ಹಾಕೊಂಡು ನೀವು ಮನೆಯನ್ನ ಕ್ಲೀನ್ ಮಾಡ್ತಾ ಬರ್ಬೇಕು. ಅಷ್ಟು ತುಂಬಾ ಪವರ್ಫುಲ್ ಆಗಿರುವಂತದ್ದು. ಮತ್ತೆ ಇನ್ನೊಂದು, ಮನೆಗಳೆಲ್ಲವನ್ನು, ಕೋಣೆಗಳು ಎಲ್ಲಾ ಕಡೆನೂ ಕೂಡ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ತೀವಿ ನಾವು. ಈಗ ನಮ್ಮ ಶರೀರವನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾದ್ರೆ, ನೆಗೆಟಿವ್ ಎನರ್ಜಿಯಿಂದ ನಾವು ಪ್ರೊಟೆಕ್ಷನ್ ಮಾಡ್ಬೇಕು. ನಾವು ಸ್ನಾನ ಮಾಡುವಂತಹ ನೀರಿಗೂ ಕೂಡ ಒಂದು ಚಿಟಿಕೆ ಕಲ್ಲುಪ್ಪನ್ನ ಹಾಕ್ಬೇಕು. ಕಲ್ಲುಪ್ಪನ್ನೇ ಹಾಕ್ಬೇಕು ನೀವು, ಇನ್ ಯಾವುದೇ ರೀತಿಯಂತ ಉಪ್ಪನ್ನ ಹಾಕ್ಬಾರ್ದು. ಕಲ್ಲುಪ್ಪನ್ನ ಹಾಕಿ ನಾವು ಯಾವಾಗ ಆಗುತ್ತೆ, ನಾವು ಸ್ನಾನ ಮಾಡಿದಾಗ ಎಲ್ಲವೂ ಕೂಡ ತುಂಬಾ ಏನ್ ಹಾಕೊಳ್ಳೋದಿಲ್ಲ, ಒಂದು ಚಿಟಿಕೆಯನ್ನ ಹಾಕಿ ನಾವು ನಾವು ಸ್ನಾನವನ್ನ ಮಾಡ್ಕೊಳ್ತಾ ಬರೋದು. ನಾವು ಯೂಸ್ ಮಾಡುವಂತ ಬಟ್ಟೆಗಳಲ್ಲೂ ಕೂಡ ಏನಿರುತ್ತೆ ಹೇಳಿ, ಅದು ಕೂಡ ಎನರ್ಜಿ ಅಲ್ವಾ, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮ್ಮ ಹಿಂದಿನ ಕಾಲದಲ್ಲಿ ಪೂರ್ವಜರೆಲ್ಲ ಏನ್ ಮಾಡ್ತಾ ಇದ್ರು ಹೇಳಿ, ಯಾವ್ದಾದ್ರು ಸಾವಿನ ಮನೆಗೆ ಹೋಗ್ಲಿ, ಹೊರಗಡೆ ಎಲ್ಲ ಹೋಗಿ ಬಂದ್ರೆ ಆ ಬಟ್ಟೆಗಳನ್ನ ವಾಶ್ ಮಾಡಕ್ ಹಾಕ್ಬಿಡ್ತಾ ಇದ್ರು. ಅದನ್ನ ಡೈರೆಕ್ಟ್ ಆಗಿ ಮನೆ ಒಳಗಡೆ ತಂದಿಟ್ಕೊಳ್ತಾ ಇರ್ಲಿಲ್ಲ. ಅದನ್ನ ನಾವುಗಳು ಏನ್ ಮಾಡ್ತೀವಿ ಹೇಳಿ, ಅತಿಯಾಗಿ ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಒಂದು ಹೊರಗಡೆ ಇರುವಂತ ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲನೂ ಕೂಡ ನಾವು ಮನೆ ಒಳಗಡೆ ತಂದಿಟ್ಕೊಳ್ತಾ ಇದ್ವಿ. ಈಗ ಕಾಸ್ಟ್ಲಿ ಸೀರೆಗಳಾಗುತ್ತೆ, ಹೆಣ್ಮಕ್ಳಂತೂ ಕೇಳೋಂಗೆ ಇಲ್ಲ. ಸೀರೆ, ರೇಷ್ಮೆ ಸೀರೆಗಳು, ಸಿಲ್ಕ್ ಸೀರೆಗಳು ಎಲ್ಲ ಕಾಸ್ಟ್ಲಿ ಇರುತ್ತೆ. ಅದನ್ನ ವಾಷಬಲ್ ಮಾಡಕ್ ಆಗಲ್ಲ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ, ಅದನ್ನ ಹಾಗೆ ನಾವು ಬೀರುನಲ್ಲಿ ನಾವು ತಂದಿಟ್ಕೊಳ್ತೀವಿ. ನಾವೇನ್ ಮಾಡಿದ್ವಿ, ಆ ನೆಗೆಟಿವ್ ಎನರ್ಜಿ ಎಲ್ಲವನ್ನು ಕೂಡ ನಮ್ಮ ಅಲ್ಮೇರದಲ್ಲಿ ನಾವು ತಂದಿಟ್ಕೊಂಡಂಗಾಯ್ತು. ಒಂದರಿಂದ ಎಲ್ಲಾ ಥಿಂಗ್ಸ್ ಗಳಿಗೂ ಕೂಡ ನಾವು ಸ್ಪ್ರೆಡ್ ಮಾಡ್ಕೊಂಡಂಗ ಆಗ್ತಾ ಇದೆ. ಆಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದು ವಾಶ್ ಮಾಡೋಕಾದ್ರೆ ವಾಶ್ ಮಾಡ್ಬೇಕು. ನಾವ್ ಅದನ್ನ ವಾಶ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದಾಗ ಒಂದು ಬೌಲ್ ನಲ್ಲಿ
ಒಂದು ಸ್ವಲ್ಪ ನೀರಿಗೆ ಕಲ್ಲುಪ್ಪನ್ನ ಹಾಕಿ ಆ ನೀರನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಈ ತರ ಚಿಮುಕಿಸ್ಬೇಕು. ಆ ಒಂದು ಸೀರೆಗೆ ನಾವು ಚಿಮುಕ್ಸಿ ಒಣಗಿಸಿ ಅದನ್ನ ಪುನಃ ನಾವು ಫೋಲ್ಡ್ ಮಾಡಿ ನಾವು ಒಳಗಡೆ ಇಟ್ಕೊಳ್ತಾ ಬರ್ಬೇಕಾಗತ್ತೆ. ಈ ರೀತಿ ನಾವು ಮನೆಯನ್ನೂ ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕು, ನಮ್ಮ ಶರೀರವನ್ನು ಕ್ಲೀನ್ ಮಾಡ್ತಾ ಬರ್ಬೇಕು, ನಾವು ಹಾಕೊಳ್ಳುವಂತಹ ಬಟ್ಟೆಗಳನ್ನು ಕೂಡ ನಾವೇನ್ ಮಾಡ್ಬೇಕು, ಈ ಒಂದು ಸಮುದ್ರದ ಉಪ್ಪಿನಿಂದ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕು. ಮತ್ತೆ ನಮ್ಮ ಮನೆಯನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆದಷ್ಟು ನಮ್ಮ ಮನೆಯಲ್ಲಿ ಇರುವಂತ ಹಳೇ ಥಿಂಗ್ಸ್ ಗಳನ್ನ, ಮುರಿದೋಗಿರುವಂತಹ ಥಿಂಗ್ಸ್ ಗಳನ್ನ ತುಂಬಾ ನಾವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬಾರ್ದು. ನಾವು ಯೂಸ್ ಮಾಡ್ತೀವಿ ಅಂತ ನಮ್ಮ ಬಟ್ಟೆಗಳಾಗಿರ್ಬಹುದು, ಪಾತ್ರೆಗಳಾಗಿರ್ಬಹುದು, ಯಾವುದನ್ನೆಲ್ಲ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟೋರೇಜ್ ಮಾಡ್ಕೊಳ್ತಾ ಬರ್ತೀವಿ ನಾವು. ಕ್ಲೀನ್ ಮಾಡ್ಕೊಳ್ಳೋಣ, ನೋಡ್ಕೊಳ್ಳೋಣ, ಮೇಂಟೈನ್ ಮಾಡ್ಕೊಳ್ಳೋಣ ಅಂತೇಳಿ ಅದೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಕಾರಾತ್ಮಕ ಶಕ್ತಿಗಳನ್ನ ಅದು ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ದುಂಬುಗಳನ್ನ ಕುತ್ಕೊಳ್ಳಕ್ಕೆ ಬಿಡಬಾರ್ದು ನಾವು. ನಮ್ ಕೈಲಿ ಎಷ್ಟೆಷ್ಟಾಗುತ್ತೋ ಹಳೆ ಥಿಂಗ್ಸ್ ಗಳು ಏನೇನಿದೆಯೋ, ಮುರಿದೋಗಿರುವಂತ ಥಿಂಗ್ಸ್ ಗಳು ಯಾವ್ಯಾವ್ದು ಇದೆಯೋ ಅದೆಲ್ಲವನ್ನು ಕೂಡ ನೀವೇನ್ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅದನ್ನ ನೀವು ಹೊರಗಡೆ ನೀವು ಅದನ್ನೆಲ್ಲನೂ ಕೂಡ ನೀವು ಚೇಂಜ್ ಮಾಡ್ತಾ ಬರ್ಬೇಕು. ಎಲ್ಲನೂ ಕೂಡ ನೀವು ನಿಧಾನವಾಗಿ, ಒಂದೇ ದಿನ ಎಲ್ಲಾನು ಮಾಡೋದಲ್ಲ. ನಿಮ್ಗೆ ಸಾಧ್ಯ ಆದಷ್ಟು 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 ಯಾವಾಗ ಆಗುತ್ತೆ ಅವಾಗೆಲ್ಲವೂ ಕೂಡ ನಿಮ್ಮಲ್ಲಿರುವಂತಹ ಹಳೆ ಥಿಂಗ್ಸ್ ಗಳೆಲ್ಲವನ್ನು ಕೂಡ ನೀವೇನ್ ಮಾಡಿ ಮನೆ ಒಳಗಡೆಯಿಂದ ಹೊರಗಡೆಗೆ, ಅಥವಾ ಅದನ್ನ ಹಳೆ ಪಾತ್ರೆಗಳೆಲ್ಲ ಅಲ್ಲಿಗೆಲ್ಲರೂ ಕೂಡ ಕೊಟ್ಟು ನೀವು ಅದನ್ನ ಖಾಲಿ ಮಾಡ್ಕೊಳ್ತಾ ಬರ್ಬೇಕು. ನೋಡಿ, ನೀವೇ ಚೇಂಜ್ ಇದನ್ನ ಮಾಡಿ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನ ಮಾಡಿ ನೀವು ನನಗೆ ಹೇಳಿ. ಆ ನಂತರ ನಿಮ್ಮ ಮನೆಯಲ್ಲಿ ಯಾವ ರೀತಿ ಎನರ್ಜಿ ಇದೆ ಅಂತೇಳಿ. ಇದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆದಂತ ಅಭ್ಯಾಸಗಳಾಗಿರುವಂತದ್ದು. ಈಗ ನಾವು ನಮ್ಮ ಸುತ್ತಮುತ್ತಲಿರುವಂತ ಎನರ್ಜಿನ ನಾವು ಯಾವ ರೀತಿ ನಾವು ಕಾಪಾಡ್ಕೊಳ್ಬಹುದು ಅಂತ ಗೊತ್ತಾಯ್ತು. ಈಗ ನಾವು ತಿನ್ನುವಂತಹ, ನಾವು ಕುಡಿಯುವಂತಹ ವಸ್ತುಗಳ ಮೇಲೂ ಕೂಡ ನಮ್ಗೆ ಎನರ್ಜಿಗಳು ಇರುತ್ತೆ. ನಾವು ಕುಡಿಯುವಂತ ನೀರನ್ನು ನಾವ್ ಏನ್ ಮಾಡ್ಬೇಕಾಗತ್ತೆ, ನಾವು ಎನರ್ಜೈಸ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ನಾವು ತೆಗಿಬೇಕಾಗತ್ತೆ. ಹೇಗೆ ಅಂತ ಹೇಳಿ, ಈಗ ನೀರು ಅಂತ ಹೇಳಿದ್ರೆ ನೀರಿಗೆ ನಿಮ್ಗೆ ಗೊತ್ತಿದೆ, ಅದು ಎಲ್ಲವನ್ನು ಆಕರ್ಷಣೆ ಮಾಡ್ಕೊಳ್ಳುವಂತದ್ದು, ಆ ಒಂದು ಪವರ್, ಅದಕ್ಕೆ ಶಕ್ತಿ ಅದಕ್ಕೆ ಇರುತ್ತೆ. ನೀವು ನೋಡಿರ್ಬಹುದು, ನಮ್ಮ ಋಷಿ ಮುನಿಗಳೆಲ್ಲಾನು ನೀವು ನೋಡಿರ್ತೀರಾ, ಆ ಕಮಂಡಲದಲ್ಲಿ ಅವ್ರು ಯಾವಾಗ್ಲೂ ನೀರನ್ನ ಇಟ್ಕೊಂಡಿರ್ತಾರೆ. ಜಸ್ಟ್ ಆ ನೀರನ್ನ ತೆಗೆದು ಅವ್ರು ಇನ್ನೇನು ಇಟ್ಕೊಂಡಿರಕ್ ಸಾಧ್ಯ ಹೇಳಿ? ಇನ್ನೇನು ಇಟ್ಕೊಡ್ಲಿ. ಆ ನೀರನ್ನ ತೆಗೆದು ಹಿಂಗೆ ಹಾಕಿದ ತಕ್ಷಣ ಏನಾಗ್ತು, ಅದು ಶಾಪವಾಗಿ ಆದ್ರೂ ಕನ್ವರ್ಟ್ ಆಗ್ತಾ ಇತ್ತು, ವರ ರೂಪದಲ್ಲೂ ಕೂಡ ಅದು ನಮ್ಗೆ ಅನುಗ್ರಹವನ್ನ ಕೊಡ್ತಾ ಇತ್ತು. ಸಿಂಬಲ್ ನ ನೋಡಿ, ನಾವು ನಮ್ಮ ಋಷಿ ಮುನಿಗಳ ಕಮಂಡಲದಲ್ಲಿರುವಂತಹ ನೀರನ್ನ ಅದು ಯಾವಾಗ್ಲೂ ಅಷ್ಟು ಶಕ್ತಿಯುತ ಆಗೋದಿಕ್ಕೆ ಸಾಧ್ಯ ಏನು? ಹೇಗೆ ಸಾಧ್ಯ ಅದು? ಒಂದು ಸಲನಾದ್ರೂ ನಾವು ಯೋಚನೆ ಮಾಡಿದೀವಾ? ಎಲ್ಲ ನಮ್ಮ ಋಷಿ ಮುನಿಗಳೆಲ್ಲರೂ ಕೂಡ ಚಿತ್ರ ರೂಪದಲ್ಲಿ ಎಲ್ಲವನ್ನು ನಮ್ಗೆ ಇಟ್ಕೊಟ್ಬಿಟ್ಟಿದ್ದಾರೆ. ಅದ್ರ ಹಿಂದೆ ನಾವು ಯಾವ್ದನ್ನು ಕೂಡ ಹುಡ್ಕಕ್ಕೆ ಹೋಗ್ತಾ ಇಲ್ಲ. ನಾವು ಏನು ಅಂತ ಹೇಳಿದ್ರೆ, ನಾವು ಹೊಸದಾಗಿ ಇನ್ವೆನ್ಷನ್ ಮಾಡುವಂತದ್ದು ಏನೂ ಇಲ್ಲ ನಮ್ಮ ಹತ್ರ. ಅವ್ರು ಏನ್ ಮಾಡಿದಾರಲ್ಲ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ ನಮಗೆ. ಅಷ್ಟು ಅದ್ಭುತವಾದಂತ ಜ್ಞಾನವನ್ನ ನಮ್ಗೆ ಅವರು ತುಂಬಿಕೊಟ್ಟಿದ್ರು. ಮತ್ತೆ ಈಗ್ಲೂ ಕೂಡ ದೇವಸ್ಥಾನಗಳಲ್ಲಿ ತೀರ್ಥವನ್ನ ಕೊಡ್ತಾರೆ ನಮ್ಗೆ, ತೀರ್ಥವನ್ನ ನಮ್ಗೆ ಮೇಲ್ಗಡೆ ಹೆಚ್ಚುತ್ತಾರೆ ನಮ್ಗೆ. ಆತರ ಆಗಿದ ತಕ್ಷಣ ಏನಾಗುತ್ತೆ, ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಒಂದು ಪರಿವರ್ತನೆ ಆಗುತ್ತಾ ಆಗಲ್ವಾ? ಆಗ್ತಾ ಇದೆ ಅಲ್ವಾ? ಅದ್ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನೀರಿಗೆ ಅಷ್ಟು ಶಕ್ತಿ ಇರುತ್ತೆ. ನೀರು ಹೇಗಿದೆ ನೋಡಿ, ನಮ್ಮ ಬಾಡಿ, ನಮ್ಮ ಶರೀರವನ್ನು ತಗೊಳ್ಳಿ, 80% ನೀರಿದೆ, 20% ಬೋನ್ಸ್ ಇದೆ. ಇಡೀ ಪೃಥ್ವಿಯನ್ನ ತಗೊಳ್ಳಿ, 80% ವಾಟರ್ ಇದೆ, 20% ಭೂಮಿ ಇದೆ ಅಂತ ಹೇಳಿದ್ರೆ ನೀರಿನ ಶಕ್ತಿ ಅಗಾಧವಾಗಿರುತ್ತೆ. ಈ ನೀರು ಏನಾಗಿರುತ್ತೆ, ನಾವು ಕುಡಿಯುವಂತಹ ನೀರು, ನಾವು ತಗೊಳ್ಳುವಂತಹ ನೀರು, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನೀವೊಂದು ಗಾಜಿನ ಗ್ಲಾಸ್ ಅಲ್ಲಿ ಅಥವಾ ಸ್ಟೀಲ್ ಗ್ಲಾಸ್ ಅಲ್ಲಿ ನೀವು ನೀರನ್ನ ಇಟ್ಕೊಳ್ಳಿ ಅಂತ ಹೇಳಿ, ನೀವು ಇಟ್ಕೊಂಡಿರ್ತೀರಾ ಅಂತ ಅನ್ಕೊಳ್ತೇನೆ. ನೀರು ನಾವು ಎಲ್ಲಿ ಶೇಖರಣೆ ಮಾಡ್ತೀವಿ, ಅದು ಎಲ್ಲಿಂದ ನಮ್ಗೆ ಬರುತ್ತೆ? ನದಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಅಲ್ಲಿಂದ ನಮ್ಗೆ ನೀರು ಹರ್ಕೊಂಡು ಎಲ್ಲಿಗೆ ಬರುತ್ತೆ? ಎಷ್ಟು ಟ್ರಾವೆಲ್ ಮಾಡ್ಕೊಂಡು ಬರುತ್ತೆ ಹೇಳಿ ಅದು?
ಹೌದಲ್ವಾ? ಎಷ್ಟು ಚಾನೆಲ್ಗಳನ್ನ ದಾಟಿ 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 ಅದು ನಮ್ ನಲ್ಲಿಯ ಮುಖಾಂತರ ನಮ್ಮ ಮನೆಗೆ ಬಂದು, ನಮ್ಮ ಮನೆಯಿಂದ ನಾವು ಕೂಡ ಅದನ್ನ ಏನ್ ಮಾಡ್ತೀವಿ, ಒಂದು ಸ್ಟೋರೇಜ್ ಮಾಡ್ಕೊಳ್ತೀವಿ ಅದನ್ನ. ಪಾತ್ರೆನಲ್ಲಾಗಿರ್ಬಹುದು, ಅಥವಾ ಹಂಡೆನಲ್ಲಾಗಿರ್ಬಹುದು, ಅಥವಾ ಟ್ಯಾಂಕ್ ಅಲ್ಲಿ ಆಗಿರ್ಬಹುದು, ನಾವ್ ಅದನ್ನ ಸ್ಟೋರ್ ಮಾಡ್ಕೊಳ್ತೀವಿ. ಮತ್ತೆ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಆಚಾರ ವಿಚಾರ ಆಲೋಚನೆಗಳ ಮುಖಾಂತರ ನೀರು ಎಷ್ಟು ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಎಲ್ಲ ವಿಚಾರಗಳನ್ನ, ಹೇಳಿ. ಹೌದಲ್ವಾ? ಹಾಗಾಗಿ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ತಾಮ್ರದ ಆ ಅಂಡೆಗಳಂತ ಬರ್ತಾ ಇದ್ರು ನೋಡಿ, ತಾಮ್ರದ ಬಿಂದಿಗೆಗಳಾಗಿರ್ಬೋದು, ತಾಮ್ರದ ವಸ್ತುಗಳಾಗಿರ್ಬೋದು, ಅದರಲ್ಲೇ ಸ್ಟೋರ್ ಮಾಡಿ ಇಡ್ತಾ ಇದ್ರು. ತುಳಸಿ ದಳಗಳನ್ನ ಹಾಕ್ತಾ ಇದ್ರು. ಅಷ್ಟು ಶಕ್ತಿಯನ್ನ ಈ ಒಂದು ವಾಟರ್ ಕೂಡ ಹೊಂದಿರುತ್ತೆ. ಈಗ ನಾವು ಕುಡಿಯುವಂತ ನೀರು, ಯಾವಾಗ ನಾವು ನೀರು ಕುಡಿತೀವೋ ಅವಾಗೆಲ್ಲವೂ ಕೂಡ ನೀರನ್ನ ನಾವು ಎನರ್ಜೈಸ್ ಮಾಡಿ ನಾವು ಕುಡಿಬೇಕು. ಮತ್ತೊಂದು, ನಿಮ್ಮ ಮನೆಯಲ್ಲಿರುವಂತಹ ನೀವ್ ಎಲ್ಲಿ ನೀರನ್ನ ಸ್ಟೋರ್ ಮಾಡ್ತೀರಾ, ಒಟ್ಟಿಗೆ ನೀವು ಆ ನೀರನ್ನು ಕೂಡ ನೀವು ಎನರ್ಜೈಸ್ ಮಾಡಬಹುದು. ನಾವು ಹೇಗೆ ಮಾಡುವುದು ಅಂತೇಳಿ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ನಾನು ಮೊದಲಿಗೆ ನೀವು ನೀರನ್ನ ತಗೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀರನ್ನ ಈ ತರ ಇಟ್ಕೊಂಡು, ಎರಡು ಕೈಯಲ್ಲಾದ್ರೂ ಇಟ್ಕೊಳ್ಳಿ ಅಥವಾ ಹೇಗಾದ್ರೂ ನೀವು ಇಟ್ಕೊಂಡು ಅದನ್ನ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಮೊದಲು ನಮ್ಮ ಕೈಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಳಗಡೆ ಇಟ್ಕೊಳ್ಳಿ ಅದ್ರ ನೀರನ್ನ. ಫಸ್ಟ್ ನಮ್ಮ ಕೈಗಳಿಗೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಸಿಂಬಲ್ ಗಳಿಂದ ನಾವು ಎನರ್ಜೈಸ್ ಮಾಡ್ಕೊಳ್ಬೇಕು. ಚೋಪುರೆ ಚೋಪುರೆ ಚೋಪುರೆ, ಸೇಹಿಕಿ 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 ಸೇಹಿಕಿ, ಚೋಪುರೆ 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 ಚೋಪುರೆ, ಸೇಹಿಕಿ 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 ಸೇಹಿಕಿ. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಎಲ್ಲ ದಿವ್ಯ ಶಕ್ತಿಗಳನ್ನ ನಾವು ಆಹ್ವಾನವನ್ನ ನಾವು ಮಾಡ್ಬೇಕು. ಆಹ್ವಾನವನ್ನ ಮಾಡಿ ನಾವು ನಮ್ಮ ಕೈಗಳನ್ನ ಆಂಟಿ ಕ್ಲಾಕು ಈ ತರ ತಿರುಗುತ್ತೆ ಅಲ್ವಾ? ಅವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿ ನಾವು ಆಂಟಿ ಕ್ಲಾಕ್ ವೈಸ್ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಒಂದು ವಾಟರ್ ನ ಮೇಲೆ ನಾವು ಚೋಕುರೆ ಸಿಂಬಲ್ ಅನ್ನ ಬರಿಬೇಕು. ನಾವು ಈ ಪ್ರೋಸೆಸ್ ಎಲ್ಲವನ್ನು ಕೂಡ ನಾವು ಕಣ್ ಮುಚ್ಕೊಂಡು ಮಾಡ್ಬೇಕು. ಚೋಕುರೆ 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 ಚೋಕುರೆ, ಸ್ಥಾಪಿತವಾಗಲಿ 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 ಅಂತ ಹೇಳಿದ ತಕ್ಷಣ ಇಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲ, ನನ್ನ ಕೈಗಳ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಈ ರೀತಿ ನಾವು ಆಂಟಿ ಕ್ಲಾಕ್ ವೈಸ್ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಅದು ಎಷ್ಟು ಅನುಭವಕ್ಕೆ ಬರುತ್ತೆ ನಿಮ್ಗೆ, ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಅಂತ ಶುದ್ಧಿ ಆದ ನಂತರ ಪುನಃ ಮತ್ತೊಮ್ಮೆ ನಾವೇನ್ ಮಾಡ್ಬೇಕು ಅಂದ್ರೆ, ಚೋಪುರೆ ಚೋಪುರೆ ಚೋಪುರೆ, ಸೇಹಿಕಿ 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 ಅನ್ನ ಸ್ಥಾಪನೆಯನ್ನ ಮಾಡಿ, ನಿಮಗೇನ್ ಬೇಕಾದನ್ನ ನೀವು ಅಲ್ಲಿಗೆ ಎನರ್ಜೈಸ್ ನ ಮಾಡ್ಬೇಕು. ನಾನು ಆರೋಗ್ಯವಾಗಿದ್ದೇನೆ, ನಮ್ಮ ಮನೆ ಆನಂದವಾಗಿದೆ, ನಾನು ಸಂಪೂರ್ಣವಾಗಿ ಸ್ವಸ್ಥನಾಗಿದ್ದೇನೆ, ಆ ಪರಮಾತ್ಮನ ಆಶೀರ್ವಾದ ನನ್ನ ಮೇಲೆ ಇದೆ, ನಾನು ಆ ಪರಮಾತ್ಮನ ಮಗಳು, ನನ್ನ ಮೇಲೆ ಪರಮಾತ್ಮನ ಆಶೀರ್ವಾದ ಅಪಾರವಾಗಿದೆ, ನಾನು ಸಂಪೂರ್ಣವಾಗಿ ಆರೋಗ್ಯನಾಗಿದ್ದೇನೆ ಅಂತ ಹೇಳಿ ಎನರ್ಜೈಸ್ ಅನ್ನ ಮಾಡಿ, ಧನ್ಯವಾದಗಳು ಧನ್ಯವಾದ, ನಿಮ್ ಕೈ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊತ್ತು ನೀವು ಆ ನೀರಿಗೆ ನೀವು ಈ ರೀತಿ ಹೀಲಿಂಗ್ ಅನ್ನ ಮಾಡ್ಬೇಕು. ಆ ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ನೀರನ್ನ ನಿಧಾನವಾಗಿ ರೇಖಿ ಮಾತೆಗೆ ಧನ್ಯವಾದಗಳನ್ನ ಹೇಳಿ ನಿಧಾನವಾಗಿ ಈ ರೀತಿ ನಾವು ನೀರನ್ನ ಕುಡಿತಾ ಬರ್ಬೇಕು. ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದೆಯಾ? ಇಲ್ಲ ಮೇಡಮ್. ನಿಮ್ಗೆ ಯಾವುದಾದ್ರೂ ವಿಷಸ್ಗೆ ಕೂಡ ನೀವು ಈ ತರ ಮಾಡ್ಬೋದು. ನಿಮ್ಗೆ ಆರೋಗ್ಯ ಬೇಕಾದ್ರೂ ಮಾಡ್ಬೋದು, ನಿಮ್ಗೆ ಹಣ ಬೇಕಾದ್ರೂ ಮಾಡ್ಬೋದು, ನಿಮ್ಗೆ ಕೆಲ್ಸಗಳು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ರೀತಿ ನಿಮ್ಗೆ ಹೀಲಿಂಗ್ ಅನ್ನ ಅದನ್ನ ವಾಟರ್ ಎನರ್ಜಿಯನ್ನ ಮಾಡಿ ಕ್ಲೀನ್ ಮಾಡಿ ಅದನ್ನ ನಾವು ನೀರನ್ನ ತಗೊಳ್ತಾ ಬಂತು, ಸೇವಿಸ್ತಾ ಬಂತು, ಕುಡಿತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು ನಿಮ್ಗೆ ಪರಿವರ್ತನೆ ನಿಮ್ಗೆ ಬರ್ತಾ ಇರುತ್ತೆ. ನಾಗರಾಜ್ ಸರ್, ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ? ಸರಿ, ಹಾಗಾದ್ರೆ ನಾವು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇದು ಗೊತ್ತಾಯ್ತು. ಇದೇ ರೀತಿ ನಾವೇನ್ ಮಾಡ್ಬೋದು,
ನಾವು ಕುಡಿಯುವಂತಹ ಮನೆಯಲ್ಲಿ ನಾವು ನೀರ್ ಎಲ್ಲಿ ಸ್ಟೋರ್ ಮಾಡ್ತೀವೋ ಅಲ್ಲೂ ಕೂಡ ನಾವು ಈ ರೀತಿ ಅದನ್ನ ವಾಟರ್ ಅನ್ನ ಕ್ಲೀನ್ ಮಾಡಿ ಅದಕ್ಕೆ ಎನರ್ಜೈಸ್ ಅನ್ನ ಮಾಡಿ ಅದಕ್ಕೆ ನಾವು ಸಿಂಬಲ್ಸ್ ಗಳನ್ನ ಹಾಕಿ ನಾವು ಅದನ್ನ ಪಾಸಿಟಿವ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಇದಾದ ನಂತರ ಹೇಳಿ ನಾಗರಾಜ್ ಸರ್. ಏನಿಲ್ಲ ಮೇಡಮ್, ನಾನು ಡ್ರೈವಿಂಗ್ ಅಲ್ಲಿ ಇದ್ದೆ, ಹಾಗಾಗಿ ಸುಮ್ಮನೆ ಕೇಳಿಸ್ಕೊಂತ ಇದ್ದೀನಿ, ನೋಡ್ತಾ ಇದ್ದೀನಿ. ಸರಿ 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 ಸರ್, ಆಯ್ತಾಯ್ತು, ಸೇಫ್ ಆಗಿ ಮಾಡಿ, ಆಯ್ತು. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾವು ಊಟವನ್ನ, ನಮ್ಮ ಆಹಾರವನ್ನ ನಾವು ತಿನ್ಬೇಕಾದ್ರೂ ಕೂಡ ಏನಾಗುತ್ತೆ ಅಂದ್ರೆ ಆಹಾರವನ್ನು ಕೂಡ ನಾವು ಆ ಒಂದು ನಕಾರಾತ್ಮಕ ಎನರ್ಜಿ ನೋಡಿ. ಈಗ ನಾವು ಆಹಾರ ಅಂತ ಹೇಳಿದ ತಕ್ಷಣ ಏನ್ ಬರುತ್ತೆ? ತರಕಾರಿಗಳಾಗಿರ್ಬಹುದು, ಧಾನ್ಯಗಳಾಗಿರ್ಬಹುದು, ಹೌದಲ್ವಾ? ನಾವು ಫ್ರೂಟ್ಸ್, ಹಣ್ಣುಗಳಾಗಿರ್ಬಹುದು, ಸೊಪ್ಪುಗಳಾಗಿರ್ಬಹುದು, ನಾವು ಏನೆಲ್ಲ ತಗೊಳ್ತೀವಲ್ವಾ, ಅದನ್ನ ಯಾರ್ ಗದ್ದೆನಲ್ಲಿ ಬೆಳೆದಿರ್ತಾರೆ, ಯಾರ್ ಅದನ್ನ ತಗೊಂಬರ್ತ್ ಕೊಡ್ತಾರೆ, ಯಾರ್ ಮಾರ್ತಾ ಇದ್ದಾರೆ, ಅದು ಎಲ್ಲಿಂದ ಎಲ್ಲಿವರೆಗೆ ಅದು ಹೊರಗಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದುತ್ತೆ ಹೇಳಿ? ಅದೆಲ್ಲವನ್ನ ತಗೊಂಡ್ ಬಂದು ಅಡಿಗೆ ಮಾಡಿದಾಗ ಅಡಿಗೆ ಮಾಡೋರ ಮನಸ್ಥಿತಿ ಹೇಗಿರುತ್ತೆ, ಆ ಮನೆ ಎನ್ವೈರನ್ಮೆಂಟ್ ಹೇಗಿರುತ್ತೆ, ಹೌದಲ್ವಾ? ಅದೇ ನಾವು ದೇವಸ್ಥಾನದ ಪ್ರಸಾದವನ್ನ ನಾವು ಅದು ಸಿಂಪಲ್ ಆಗಿರುತ್ತೆ ಪ್ರಸಾದ, ತುಂಬಾ ಹೆಚ್ಚಿಗೆ ಏನು ಕೊಡಲ್ಲ ಅವರು. ಆ ಪ್ರಸಾದ ನಮ್ಗೆ ಟೇಸ್ಟ್ ಇರುತ್ತಾ ಇಲ್ವಾ ಹೇಳಿ? ಎಷ್ಟು ರುಚಿಯಾಗಿರುತ್ತೆ ಅಲ್ವಾ? ಇನ್ನೂ ತಿನ್ಬೇಕು ತಿನ್ಬೇಕು, ಇನ್ನೂ ಸ್ವಲ್ಪ ಕೊಡ್ಬೇಕು ನಮ್ಗೆ ಅಂತ ಅನ್ಸುತ್ತೆ. ನಾನಂತೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ನಾನು ಅಷ್ಟು. ಮತ್ತೆ ಹಾಗೇನೆ, ಹೌದಲ್ವಾ? ಯಾಕೆ ಅಲ್ಲಿ ಆ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಸಾದವನ್ನ ತಯಾರು ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇರ್ತಾರೆ ಎಲ್ಲರೂ? ಅವ್ರಿಗೆ ಇಷ್ಟವಾದಂತಹ ಭಜನೆಯನ್ನ ಹಾಕೊಂಡಿರ್ತಾರೆ, ಬಾಯಿಗೆ ಹಾಡು ಹೇಳ್ಕೊಂಡು ಮಾಡ್ತಾರೆ. ಸೇವೆಯನ್ನ ಮಾಡೋಕೆ ಅಂತ ಬರೋರು ಹಾಡುಗಳನ್ನ ಹೇಳ್ಕೊಳ್ತಾ ಇರ್ತಾರೆ, ಮಂತ್ರವನ್ನ ಹೇಳ್ತಾ ಇರ್ತಾರೆ, ಏನಾದ್ರೂ ಒಂದ್ ಮಾಡ್ಕೊಂಡು ಅವರು ಆ ಒಂದು ಪ್ರಸಾದವನ್ನ ತಯಾರು ಮಾಡ್ತಾ ಇರ್ತಾರೆ. ಆ ಪ್ರಸಾದವನ್ನ ಕೊಡುವಂತ ಮನಸ್ಥಿತಿಗಳು ಹೇಗಿರುತ್ತೆ ಅಲ್ಲಿ? ಆಗ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ? ಹರೇ ರಾಮ ಹರೇ ಕೃಷ್ಣ ಓಂ ನಮಃ ಶಿವ ಏನಾರ ಹೇಳ್ಕೊಂಡವ್ರು ಆ ಪಾಸಿಟಿವ್ ಎನ್ವೈರನ್ಮೆಂಟ್ ಇರುತ್ತೆ ಅಲ್ಲಿ. ಹಾಗಾಗಿ ಏನಾಗುತ್ತೆ, ಅದು ಅದ್ಭುತವಾದಂತಹ ಟೇಸ್ಟ್ ಅನ್ನ ನಮ್ಗೆ ಕೊಡುತ್ತೆ. ಹಾಗೆ ನಾವು ಕೂಡ ಮನೆಯಲ್ಲಿ ಹೆಣ್ಮಕ್ಳಾದವ್ರು ಆದಷ್ಟು ಅಡಿಗೆನ ಪ್ರಿಪೇರ್ ಮಾಡ್ಬೇಕಾದ್ರೆ, ಅಡಿಗೆನ ರೆಡಿ ಮಾಡ್ಕೊಳ್ಬೇಕಾದ್ರೆ, ಅಡಿಗೆ ಮಾಡೋ ಕಿಚನ್ ಅಲ್ಲೂ ಕೂಡ ನಾವ್ ಏನ್ ಮಾಡ್ಬೋದು ಅಂದ್ರೆ ಭಜನೆಯನ್ನ ಹಾಕೋಬಹುದು. ಈಗೇನ್ ಮೊಬೈಲ್ ಇರುತ್ತೆ, ಮ್ಯೂಸಿಕ್ ಹೋಮ್ ಥಿಯೇಟರ್ಸ್ ಗಳಿರುತ್ತೆ, ಹಾಡ್ಗ ಒಂದು ಭಜನೆಯನ್ನ ಹಾಕೊಂಡು ನಾವು ಆ ಅಡಿಗೆನ ಪ್ರಿಪೇರ್ ಮಾಡ್ಬಿಡ್ತು ಅಂತಂದ್ರೆ ಅದ್ ಹೇಗ್ ರೆಡಿ ಆಯ್ತು ಅಡಿಗೆ ಅಂತಾನೆ ಗೊತ್ತಾಗಲ್ಲ. ಆ ಟೇಸ್ಟ್ ನ ನೋಡಿ ನೀವು ಒಂದಿನ ಪ್ರಾಕ್ಟಿಕಲ್ ಆಗಿ ನೀವು ನಾನು ಏನ್ ಹೇಳ್ತೀನಲ್ಲ ಅದೆಲ್ಲವನ್ನು ನೀವು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೋದು. ಆಮೇಲೆ ಅದ್ರ ರಿಸಲ್ಟ್ ನನಗೆ ಹೇಳ್ಬೇಕು ನೀವು. ಅಷ್ಟು ಅದ್ಭುತವಾಗಿ ಟೇಸ್ಟ್ ರುಚಿಯನ್ನ ನಮ್ಗೆ ಕೊಡುತ್ತೆ. ಹಾಗೆ ಅಷ್ಟು ಎನ್ವೈರನ್ಮೆಂಟ್ ಇಂದ ಬಂದಿರುವಂತ ಊಟವನ್ನ ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಅದನ್ನು ಕೂಡ ನಾವು ಎನರ್ಜೈಸ್ ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಡೋದು? ಸಿಂಪಲ್ ನೋಡಿ, ನಮ್ಮ ಹಿರಿಯರು ಅನ್ನಕ್ಕೂ ಕೂಡ ನಾವೇನ್ ಮಾಡ್ಬೇಕು? ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ ಆಗ್ಲೇ ಹೇಳ್ಕೊಟ್ಬಿಟ್ಟಿದ್ದಾರೆ ಅವ್ರು. ಊಟಕ್ಕೆ ಕೂತ್ಕೊಳ್ತಿದ್ದಂಗೆ ಏನ್ ಹೇಳ್ತಾ ಇದ್ರು? ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೇ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಅಂತ ಹೇಳಿ ಪ್ರಾರ್ಥನೆಯನ್ನ ಹೇಳಿಸ್ತಾ ಇದ್ರು, ಹೌದಲ್ವಾ? ಆಮೇಲೆ ಊಟ ಮಾಡಕ್ಕೆ ಕೊಡ್ತಾ ಇದ್ರು. ಬಟ್ ನಾವ್ ಎಲ್ಲ ನಮ್ಮ ಒಂದು ಸಂಸ್ಕಾರವನ್ನ ನಾವ್ ಏನ್ ಮಾಡ್ಕೊಂಡ್ ಬರ್ತಾ ಇದೀವಿ? ನಾವು ಅದ್ರ ಹಿಂದೆ ಇರುವ ಸತ್ಯವನ್ನ ನಾವು ಹುಡುಕಕ್ಕೆ ಹೋಗ್ಲಿಲ್ಲ. ಆಟೋಮ್ಯಾಟಿಕಲಿ ಪರಮಾತ್ಮನ ಹೆಸರನ್ನ ಹೇಳಿದ ತಕ್ಷಣ ಏನಾಗುತ್ತೆ ಹೇಳಿ? ಆ ಊಟ ಅಮೃತವಾಗಿ ಕನ್ವರ್ಟ್ ಆಗ್ಬಿಡುತ್ತೆ ನಮ್ಗೆ. ಈಗ ನಮಗೆ ಇನ್ನೂ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಈ ಮಂತ್ರನ ಹೇಳೋದ್ರ ಜೊತೆಗೆ ಬ್ರಹ್ಮಾಸ್ತ್ರಗಳು ಇದೆ ನಮ್ ಜೊತೆನಲ್ಲಿ, ಸಿಂಬಲ್ಗಳಿದೆ. ಜಸ್ಟ್ ಆ ಸಿಂಬಲ್ ಗಳನ್ನ ಹಾಕಿ ನಾವು ಚೋಕುರೆ 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 ಶುದ್ಧಿಯಾಗಲಿ 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 ಸ್ನೇಹಿಕಿ 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 ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ ಅದನ್ನ ನೋಡ್ಕೊಂಡ್ರೆ ಸಾಕು. ನಾವು ಎಲ್ಲಾರ ಮುಂದೆ ಕೈಯಲ್ಲಿ ಬರೆಯಕ್ಕಾಗತ್ತಾ? ಯಾವಾಗ್ಲೂನು ಆಗಲ್ಲ. ಹೊರಗಡೆ ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ, ಫಂಕ್ಷನ್ಗೆ ಹೋಗ್ತೀವಿ, ಪಾರ್ಟಿಗೆ ಹೋಗ್ತೀವಿ, ಮದ್ವೆ ಮನೆಗೆ ಹೋಗ್ತೀವಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು 3ನೇ ಕಣ್ಣನಲ್ಲಿ ನಾವು ಇವು ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು.
ಮೂರನೇ ಕಣ್ಣಿನಲ್ಲಿ ನಾವು ಜಸ್ಟ್ ಈ ತರ ಚೋಕುರೆ ಚೋಕುರೆ ಚೋಕುರೆ, ಸೇಕಿ ಸೇಕಿ ಸೇಕಿ, ಬ್ಯಾಲೆನ್ಸ್ 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 ಆಗಲಿ. ರೇಖಿ ಮಾತೆ ಧನ್ಯವಾದ ಧನ್ಯವಾದ ಧನ್ಯವಾದ. ನಾನು ಏನು ಊಟ ಮಾಡ್ತಾ ಇದ್ದೀನಿ ಅದೆಲ್ಲವೂ ಕೂಡ ಅಮೃತವಾಗಿದೆ. ನಾನು ಏನ್ ಕುಡಿತಾ ಇದ್ದೀನಿ ಅದೆಲ್ಲವೂ ಕೂಡ ಅಮೃತವಾಗಿದೆ. ಧನ್ಯವಾದಗಳು 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 ಅಂತ ಹೇಳಿ ನಾವು ಊಟ ಮಾಡ್ತಾ ಬನ್ನಿ. ನಮ್ಮ ಆರೋಗ್ಯದಲ್ಲಿ, ನಮ್ಮ ಶಕ್ತಿಯಲ್ಲಿ ನಮ್ಗೂ ಕೂಡ ಪರಿವರ್ತನೆಗಳಾಗ್ತಾ ಬರುತ್ತೆ. ಅಭ್ಯಾಸ ಆಗ್ಬಿಡುತ್ತೆ. ಇದು ಹೋಗ್ತಾ 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 ಅಭ್ಯಾಸಗಳಾಗ್ಬಿಡುತ್ತೆ. ಹಾಗಾಗಿ ನಾವು ಎಲ್ಲಾ ಕಡೆಯಿಂದನೂ ಕೂಡ ನಾವು ಎನರ್ಜಿಯನ್ನ ನಾವು ಉಳಿಸ್ಕೊಳ್ಬೇಕಾಗತ್ತೆ. ನಾವು ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ ಮೇಡಮ್. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಈಗ ನಮ್ಮ ಮನೆಯಲ್ಲಿ ಇರುವಂತ ಎನರ್ಜಿಯನ್ನ ಯಾವ ರೀತಿ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು, ಹಾಗೆ ನಮ್ಮ ಮನೆಯಲ್ಲಿರುವಂತ ಬಟ್ಟೆಗಳಾಗಿರ್ಬಹುದು, ನಾವು ಕುಡಿಯುವಂತ ನೀರು, ಆಹಾರ ಎಲ್ಲವನ್ನು ಕೂಡ ನಾವು ಆ ಒಂದು ನಕಾರಾತ್ಮಕ ಶಕ್ತಿಯಿಂದ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ನಿಮ್ಗೆ ಎಷ್ಟು ಸಲ ಆಗುತ್ತೋ ಅಷ್ಟು ನೀವು ಯಾವಾಗ ನೀರು ಕುಡಿತೀರಾ ಅವಾಗ ಎಲ್ಲವೂ ಕೂಡ ನೀವು ಈ ನೀರನ್ನ ಹೀಲ್ ಮಾಡಿ, ನೀವು ಎನರ್ಜೈಸ್ ಮಾಡಿ ನೀವು ನೀರನ್ನ ಕುಡಿಬಹುದು. ಮತ್ತೆ ನೀರನ್ನ ಕುಡಿಬೇಕಾದ್ರೆ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ಯಾರು ನೀರನ್ನ ಕುಡಿಬೇಡಿ. ಕ್ಯಾರಿ ಮಾಡೋದನ್ನು ಕೂಡ ಮಾಡ್ಬೇಡಿ ನೀವು ಯಾರು. ಪ್ಲಾಸ್ಟಿಕ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯಂತ ಎನರ್ಜಿಯನ್ನ ಅದು ಹಿಡಿದಿಟ್ಕೊಳ್ಳೋದಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಅಲ್ಲಿ ನಾವು ಯಾವುದನ್ನು ಕೂಡ ನೀರ್ ಕುಡಿಯೋದಾಗ್ಲಿ ಕ್ಯಾರಿ ಮಾಡೋದಾಗ್ಲಿ ಆದಷ್ಟು ನಾವು ಅವಾಯ್ಡ್ ಮಾಡೋಣ. ಮತ್ತೆ ಹೆಚ್ಚಿಗೆಯಾಗಿ ಏನ್ ಗೊತ್ತಾ, ವಾಟರ್ ಅಲ್ಲಿ pH ಬ್ಯಾಲೆನ್ಸ್ ಇರ್ಬೇಕು. ಆದಷ್ಟು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಫಿಲ್ಟರ್ ನೀರ್ಗಳು, ಬಿಸ್ಲರಿ ನೀರ್ಗಳು ಇದನ್ನೆಲ್ಲ ಕುಡಿತಾ ಇದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಹೆಲ್ತ್ ದಿನದಿಂದ ದಿನಕ್ಕೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಕಲೈನ್ ಅದು ಜಾಸ್ತಿ ಕಡಿಮೆ ಆಗ್ತಾ ಬರುತ್ತೆ, ಅಸಿಡಿಟಿ ಆಗ್ಬಿಡುತ್ತೆ ನಮ್ಗೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಚ್ಚಿಗೆ ನೀರು, ಹರಿಯುವ ನೀರನ್ನ ಅಥವಾ ನಲ್ಲಿ ನೀರನ್ನ ಕುದಿಸಿ ಆರಿಸಿ ಕುಡಿಯುವಂತ ಅಭ್ಯಾಸಗಳನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಡೇ ಬೈ ಡೇ ಪ್ರತಿಯೊಂದನ್ನು ಕೂಡ ನಾವು ಅಭ್ಯಾಸ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಅದನ್ನ ನಿಮ್ಗೆ ಬಿಸ್ಲರಿ ವಾಟರ್ಗುನು, ಬಾಟಲ್ ಇರೋ ವಾಟರ್ಗುನು, ನ್ಯಾಚುರಲ್ ಆಗಿ ನಲ್ಲಿ ಬರುವಂತ ನೀರ್ಗುನು ಕೂಡ pH ಬ್ಯಾಲೆನ್ಸ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿರುವಂತ ನೀರನ್ನು ನಾವು ಕುಡಿತಾ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯದಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಬರ್ತಾ ಇರುತ್ತೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಇದಾದ ನಂತರ ನಾಳೆ ಒಂದು ಲಾಸ್ಟ್ ನಿಮ್ಗೆ ಕ್ಲಾಸಸ್ ಇರುವಂತದ್ದು. ನಾಳೆ ಏನಿರುತ್ತೆ ಅಂತ ಹೇಳಿ ನಿಮ್ಗೆ ಶಕ್ತಿಪಾತ್ ಅಂತ ಹೇಳಿ, ನಾಳೆಗೆ ನಿಮ್ಗೆಲ್ಲರೂ ಕೂಡ ನಾನು ಶಕ್ತಿಪಾತನ್ನ ಮಾಡ್ತೇನೆ ನಿಮ್ಗೆ. ಏನು ಆಗಂತ ಹೇಳಿದ್ರೆ